ಹಾಕುವ ರೈತ ಇವತ್ತು ಬೀದಿಯಲ್ಲಿದ್ದಾನೆ. ಇಲ್ಲೇ ಕೂತಾನ ಕೈಯ ಫೋನ್ ಹಿಡ್ಕೊಳನ ಫೋನ್ ಹಚ್ಚ ಫೋನ್ ಎತ್ತಲ್ಲ ಏನಲ್ಲ. ಏ ಸಿದ್ದಪ್ಪ, ಏ ಕಬ್ಬು ಕಳಿಸಿ ರೊಕ್ಕ ಕೊಡ್ತತಿ, ಯಾವಾಗ ಕಳ್ಸವ ಯಾವಾಗ ಕೊಡವ ನಮಗೆ? ಏಯ್ ಫೋನ್ ಕೈ ಹಿಡ್ಕೊಂಡು ಕುಂದಿರ್ತಿ, ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ಲ. ರೊಕ್ಕ ಇಸ್ಕೊಂಡು ಅಲ್ಲಿ ಮೊಬೈಲ್ ಹಿಡ್ಕೊತ ಕೂತಿದ್ವಿ, ಇಲ್ಲಿ ಬಂದು ಇವರು 3 ಲಕ್ಷ ನಾನು 2 ಲಕ್ಷ ರೂಪಾಯಿ ಯಾವಾಗ ಕೊಡವನಿ? ಫ್ಯಾಕ್ಟ್ರಿ ಚಾಲೋ ಅಲ್ರಿ ಮಾಲಕ್ರ, ಪೈಲ ಕಬ್ಬು ನಂದೇ ಕಳಿಸಿ ನಿಮ್ಗೆ ಬಡ್ಡಿ ಕೊಟ್ಬಿಡ್ತೀನಿ ರೀ. ಸದ್ಯಕ್ಕೆ ಗಂಟು ಕೊಡೋದಾಗಲ್ರಿ, ಬಡ್ಡಿ ಅಷ್ಟೆಲ್ಲ ಕೊಟ್ಬಿಡ್ತೀನಿ ರೀ. ನೋಡ್ತಮ್ಮ, ನಿಮ್ಮಂತ ರೈತರು ಅಲ್ಲಿ ಸ್ಟ್ರೈಕ್ ಮಾಡ್ಲಾಕತ್ತಾರ. ಇನ್ನು ಫ್ಯಾಕ್ಟ್ರಿ ಯಾವಾಗ ಚಾಲೋ ಆಗೋದು, ನಿಮ್ಮ ಕಬ್ಬು ಯಾವಾಗ ಕಳ್ಸೋದು? ಫ್ಯಾಕ್ಟ್ರಿ ಯಾವಾಗ ಚಾಲೋ ಆಗ್ತದ ಗೊತ್ತಿಲ್ಲ. ಅಟ್ಟೋಸ್ತಾನೆ ನಾನು ಗಾಡಿ ಹೋಗಿ ಇಟ್ಕೋತೀನಿ, ರೊಕ್ಕ ಕೊಟ್ಟು ಗಾಡಿ ಬಂದು ಬರ್ರಿ ಒಂದೇನು ಹಚ್ತೀನಿ. ಹೇಳು ಹೋತಮ್ಮ, ಏನಾಗಿದೆ ಹೋತಮ್ಮ? ಯಾಕೋ ಸಿದ್ದಪ್ಪ ಅಳಕ್ಕೆ ಏನಾಗ್ಯದ? ಕಂಪನಿಗೆಲ್ಲ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ವಿ, ಅವ್ರು ನೋಡಿದ್ರೆ ಗಾಡಿಗೆ ಒಯ್ದ್ಬಿಟ್ರು. ಎಷ್ಟು ಅರ್ಜೆಂಟ್ ಇದ್ದಾಗ ಕಬ್ಬು ಕಳಿಸಿ ರೊಕ್ಕ ಕೊಟ್ಟು ಬಿಡೋಲ್ಲ. ಹೆಂಗೆ ಕಳಿಸ್ತಾನ ಕಬ್ಬ? ಇವ್ನ ಕಬ್ಬಿನ ರೇಟ್ ನೋಡಿದ್ರೆ ಈಗ ಅರ್ಧ ಇವ್ನ ಬಡ್ಡಿ ಬಿ ಮುಟ್ಟಲ್ಲ. ಅದೇ ಕಬ್ಬಿ ರೇಟ್ ನೋಡಿದ್ರೆ 3500 ರೈತರ ಬೇಡಿಕೆ ಐತಿ. ಸರ್ಕಾರ ನೋಡಿದ್ರೆ 3300 ಮಾಡತ್ತದ. ಇದೇ 3500 ಕೊಟ್ಟರೆ ನಮ್ಮ ರೈತರು ದುಡಿದ್ರೆ ಏನ್ರಿ ಉಳಿತದ? ಎಷ್ಟೋ ದಿನಗಳಟ್ಟು ರೈತರು ಸ್ಟ್ರೈಕ್ ಮಾಡ್ಯಾರ, ಈಗ ಒಂದು ರೇಟ್ ಫಿಕ್ಸ್ ಮಾಡ್ಯಾರ. ಇನ್ನೇನು ರೇಟ್ ಹೆಚ್ಚಿಗೆ ಮಾಡ್ತಾರ ಮಾರಾಯ? ಯಾಕೆ ಮಾಡಲ್ಲ? ಮಾಡ್ತಾರ. ಈಗ ಬೀದಿಗಳಲ್ಲಿ ಹೋರಾಟ ಮಾಡೋರು ಯಾರು? ರೈತರು. ರೈತರು ಅಂದ್ರೆ ಯಾರು ಗೊತ್ತೈತಿ? ಈ ಸರ್ಕಾರದವ್ರಿಗೆ, ದೊಡ್ಡ ದೊಡ್ಡ ಕಂಪ್ನಿ ಮಾಲಕರಿಗೆ, ಈ ಫ್ಯಾಕ್ಟ್ರಿ ಅವರಿಗೆ, ನಿಮಗೆ ಅನ್ನ ಹಾಕ್ಲತ್ತಾರ ಅನ್ನದಾತರು ಇವರೇ ರೈತರು. ರೈತರ ದಿನಾಚರಣೆ ಇದ್ದಾಗ ಟ್ವೀಟ್ ಮಾಡೋ ಈ ಸರ್ಕಾರದವ್ರು ನಮ್ಮ ರೈತರಲ್ಲಿ ಬೀದಿಗಳದ್ದು ಎಷ್ಟೋ ದಿನ ಆಯಿತು ಸ್ಟ್ರೈಕ್ ಮಾಡಕತ್ತಾರ. ಎಲ್ಲದ್ರಾಗೂ ನಾಶಗಳು ಯಾರು ಗೊತ್ತಿಲ್ಲ, ನಮ್ಮ ರೈತರು.